ನಾರಾಯಣ ನಾರಾಯಣ ನಾರಾಯಣ. ಏನು ಕಾಶ್ಮೀರದಲ್ಲಿ ಒಂದು 26-27 ಜನರು ಮೃತರಾಗಿದ್ದಾರೆ. ಅಂಥವರಿಗೆ ಸ್ವರ್ಗ ಪ್ರಾಪ್ತಿಯಾಗಲಿ ಮತ್ತು ಅಷ್ಟೇ ಅಲ್ಲದೆ ನಾರಾಯಣನ ಸಾನ್ನಿಧ್ಯವನ್ನು ಅವರ ಆತ್ಮ ಸೇರಲಿ ಮತ್ತು ಅಷ್ಟೇ ಅಲ್ಲದೆ ಅವರು ಹೇಡಿಗಳಲ್ಲ, ಅವರು ನಮ್ಮ ಒಂದು ಭಾರತದ ಯೋಧರ್ಗಿಂತನೂ ಶ್ರೇಷ್ಠವಾದಂತಹ ವ್ಯಕ್ತಿಗಳು. ಯಾಕೆ ಅಂತ ಕೇಳಿದರೆ, ಅವರು ಕೇವಲ ಆ ಒಂದು ಪ್ರವಾಸಕ್ಕೋಸ್ಕರವಾಗಿ ಹೋಗಿರ್ತಕ್ಕಂಥವ್ರು ಮತ್ತು ಅಷ್ಟೇ ಅಲ್ಲದೆ ನಿರಾಯುಧರಾಗಿ ಇರ್ತಕ್ಕಂತಹ ವ್ಯಕ್ತಿಗಳು ಮತ್ತು ಅಷ್ಟೇ ಅಲ್ಲದೆ ನಮ್ಮ ಭಾರತದ ಹೆಮ್ಮೆಯ ಪ್ರಜೆಗಳು. ಹಾಗಾಗಿ ಅವರಿಗೆ ನಾರಾಯಣನ ಒಂದು ಅನುಗ್ರಹ ಸಂಪೂರ್ಣವಾಗಿ ದೊರಕಲಿ ಮತ್ತು ಆ ಕುಟುಂಬದವರಿಗೆ ಶಾಂತಿ ನೆಮ್ಮದಿಗಳು ಪ್ರಾಪ್ತಿಯಾಗಲಿ. ಈ ಸಮಯದಲ್ಲಿ ನಾವು ಭಾರತೀಯರು ಎಲ್ಲರೂ ದೇಶದಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳು ನಾವು ಒಂದು ವಿಚಾರವನ್ನು ಮಾಡಬೇಕು. ಈ ರೀತಿಯಲ್ಲಿ ಅಮಾನುಷ್ಯವಾಗಿ ಈ ಥರದ ಕೃತ್ಯವನ್ನು ಎಸಗುವವರ ಮೇಲೆ ಭಾರತೀಯರು ಪ್ರತಿಯೊಬ್ಬರೂ ಕೂಡ ಶಾಂತಿ ಪ್ರಿಯರು ಹೇಗೋ ಅದೇ ರೀತಿಯಲ್ಲಿ ಇಂತಹ ಘಟನೆಗಳು ನಡೆದಾಗ ಯಾವ ರೀತಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಯೋಧನಾಗ್ತಾನೆ ಅಂತ ಹೇಳುವುದನ್ನು ಇಂತಹ ವ್ಯಕ್ತಿಗಳಿಗೆ ಮುಟ್ಟುವಂತಹ ರೀತಿಯಲ್ಲಿ ಮಾಡಿ ತೋರಿಸಬೇಕು. ಜೊತೆಯಲ್ಲಿ ಭಾರತ ಮಾತೆಯ ಮಡಿಲಿನ ಮಕ್ಕಳು ಎಲ್ಲರೂ ಕೂಡ ಒಂದೇ ಮತ್ತು ಅಷ್ಟೇ ಅಲ್ಲದೆ ಭಾರತದ ನೆಲಕ್ಕೋಸ್ಕರವಾಗಿ ನಾವು ಎಂದು ಹೋರಾಡುತ್ತೇವೆ ಅಂತ ಹೇಳುವಂತಹದ್ದನ್ನು ಇಡೀ ವಿಶ್ವಕ್ಕೆ ಸಾರುವಂಥ ಸಮಯ ಹತ್ತಿರಕ್ಕೆ ಬಂದಿರುವಂತಹದ್ದು. ಸಾರುವುದರ ಜೊತೆಯಲ್ಲಿ ಉಗ್ರರನ್ನು ದಮನವನ್ನು ಗೊಳಿಸಬೇಕು. ಜೊತೆಯಲ್ಲಿ ಸರ್ಕಾರದ ಸಂಗಡ ನಿಂತು ಪ್ರತಿಯೊಬ್ಬ ಭಾರತೀಯರು ಕೂಡ ಇದು ಒಂದು ರೀತಿಯಾದಂತಹ ಯುದ್ಧ ಅಂತ ಹೇಳುವುದಾಗಿ ಪರಿಗಣಿಸಿ ಶತ್ರುಗಳನ್ನು ಸದೆ ಬಡಿಯುವತ್ತ ಎದ್ದೇಳಿ ಮತ್ತು ಅಷ್ಟೇ ಅಲ್ಲದೆ ಇವತ್ತಿನ ದಿವಸದಲ್ಲಿ ಅಲ್ಲಿ ಆಗಿರಬಹುದು, ನಾಳಿನ ದಿವಸ ನಿಮ್ಮ ಮನೆಯಲ್ಲಿ ಆಗಬಹುದು. ಜಾಗ್ರತೆ. ಇನ್ನು ಶಾಂತಿಗೆ ಬಂದರೆ ಶಾಂತಿಯು, ಅಶಾಂತಿಗೆ ಬಂದರೆ ಅಶಾಂತಿಯು ಎಂಬ ಸಂದೇಶವನ್ನು ಇಡೀ ವಿಶ್ವದ ಇಂತಹ ಕ್ರೂರತ್ವವನ್ನು ನಡೆಸ್ತಕ್ಕಂತಹ ವ್ಯಕ್ತಿಗಳಿಗೆ ಸಾರೋಣ ಮತ್ತು ಅಷ್ಟೇ ಅಲ್ಲದೆ ಎದೆಗೆ ಎದೆಯನ್ನು ಕೊಟ್ಟು ಹೋರಾಡೋಣ, ಯುದ್ಧವನ್ನು ಗೆಲ್ಲೋಣ.